ಮೊದಲನೆಯ ಪ್ರಶ್ನೆ, ಗಣೇಶನಿಗೆ ಎಷ್ಟು ರೂಪಗಳಿವೆ? ಎ 4 ರೂಪ, ಬಿ 6 ರೂಪ, ಸಿ 8 ರೂಪಗಳು, ಡಿ 10 ರೂಪಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 8 ರೂಪ. ಇನ್ನು ಎರಡನೆಯ ಪ್ರಶ್ನೆ, ಮಧುಮೇಹ ಇರುವವರು ಯಾವುದನ್ನು ಕಡಿಮೆ ಸೇವನೆ ಮಾಡಬೇಕು? ಎ ಉಪ್ಪು, ಬಿ ಸಕ್ಕರೆ, ಸಿ ನೀರು, ಡಿ ಹಾಲಿನ ಪದಾರ್ಥಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಮತ್ತು ಆಪ್ಷನ್ ಬಿ ಉಪ್ಪು. ಇನ್ನು ಮೂರನೆಯ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗ ಗುಣಪಡಿಸಲು ಬಳಸಲಾಗುತ್ತದೆ? ಎ ಪಾರ್ಶ್ವವಾಯು, ಬಿ ಪಿಟ್ಸ್, ಸಿ ಬಿಪಿ, ಡಿ ಏಡ್ಸ್ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ಶ್ವವಾಯು. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತದ ಮೊಟ್ಟಮೊದಲ ನಾಗರಿಕರು ಎಂದು ಯಾರನ್ನ ಕರೆಯುತ್ತಾರೆ? ಎ ಮುಖ್ಯ ಕಾರ್ಯದರ್ಶಿಗಳು, ಬಿ ಪ್ರಧಾನಮಂತ್ರಿಗಳು, ಸಿ ರಾಷ್ಟ್ರಪತಿ, ಡಿ ಪೊಲೀಸರನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ. ಐದನೆಯ ಪ್ರಶ್ನೆ, ದೇಶದ ಆರ್ಥಿಕ ಅಭಿವೃದ್ಧಿಯ ಯಾವುದರ ಮೇಲೆ ಅವಲಂಬಿತವಾಗಿದೆ? ಎ ಬಂಡವಾಳ ರಚನೆ, ಬಿ ಮಾರುಕಟ್ಟೆಯ ಗಾತ್ರ, ಸಿ ಮಿಲಿಟರಿ, ಡಿ ನೈಸರ್ಗಿಕ ಸಂಪನ್ಮೂಲಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಂಡವಾಳ ರಚನೆ, ಆಪ್ಷನ್ ಬಿ ಮಾರುಕಟ್ಟೆಯ ಗಾತ್ರ ಮತ್ತು ಡಿ ನೈಸರ್ಗಿಕ ಸಂಪನ್ಮೂಲಗಳು. ಇನ್ನು ಆರನೆಯ ಪ್ರಶ್ನೆ, ಹಾವಿನ ಜೀವಿತಾವಧಿ ಎಷ್ಟು ವರ್ಷಗಳು? ಎ 4 ವರ್ಷ, ಬಿ 10 ವರ್ಷ, ಸಿ 7 ವರ್ಷಗಳು, ಡಿ 8 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 10 ವರ್ಷ. ಇನ್ನು ಏಳನೆಯ ಪ್ರಶ್ನೆ, ಹಾವುಗಳು ಎಷ್ಟು ದೂರ ನೋಡಬಲ್ಲವು? ಎ 4 ಕಿಲೋಮೀಟರ್, ಬಿ 5 ಕಿಲೋಮೀಟರ್, ಸಿ 1 ಕಿಲೋಮೀಟರ್ಗಳಷ್ಟು, ಡಿ 2 ಕಿಲೋಮೀಟರ್ಗಳಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 2 ಕಿಲೋಮೀಟರ್ಗಳಷ್ಟು. ಇನ್ನು ಎಂಟನೆಯ ಪ್ರಶ್ನೆ, ಹಾವುಗಳು ಎಷ್ಟು ಹೊತ್ತು ನಿದ್ರಿಸುತ್ತವೆ? ಎ 8 ಗಂಟೆ, ಬಿ 10 ಗಂಟೆ, ಸಿ 12 ಗಂಟೆಗಳು, ಡಿ 15 ಗಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 10 ಗಂಟೆಗಳು. ಇನ್ನು ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ದಿನ ಉಸಿರಾಡದೆ ಹಾಗೆ ಬದುಕಬಲ್ಲಂತಹ ಏಕೈಕ ಪ್ರಾಣಿ ಯಾವುದು? ಎ ಚೇಳು, ಬಿ ಮೀನು, ಸಿ ಮೊಸಳೆ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು. ಇನ್ನು 10ನೆಯ ಪ್ರಶ್ನೆ, ಅನ್ನ ತಿಂದ ನಂತರ ನಾವು ಏನನ್ನ ಸೇವನೆ ಮಾಡಬಾರದು? ಎ ನೀರು, ಬಿ ಟೀ, ಸಿ ಮಜ್ಜಿಗೆ, ಡಿ ಕಾಫಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಕಾಫಿ ಮತ್ತು ಟೀ. 11ನೆಯ ಪ್ರಶ್ನೆ, ಕಸದಿಂದ ವಿದ್ಯುತ್ ತಯಾರಿ ಮಾಡುವಂತಹ ಏಕೈಕ ದೇಶ ಯಾವುದು? ಎ ಸಿಂಗಾಪುರ್, ಬಿ ರಷ್ಯಾ, ಸಿ ಅಮೆರಿಕ, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗಾಪುರ್. ಇನ್ನು 12ನೆಯ ಪ್ರಶ್ನೆ, ಯಾವುದನ್ನ ಬಡವರ ವಿಟಮಿನ್ ಎಂದು ಕರೆಯುತ್ತಾರೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಡಿ ಅನ್ನ.
ಡಿ ವಿಟಮಿನ್ ಡಿ. ಇನ್ನು 13ನೆಯ ಪ್ರಶ್ನೆ, ದೇಹದಲ್ಲಿ ಒಂದು ಹನಿ ವೀರ್ಯ ಉತ್ಪತ್ತಿಯಾಗಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತದೆ? ಎ 3 ರಿಂದ 4 ದಿನ, ಬಿ 2 ರಿಂದ 3 ದಿನ, ಸಿ 5 ದಿನಗಳು, ಡಿ 1 ವಾರ ಕಾಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕನಿಷ್ಠ 2 ರಿಂದ 3 ದಿನಗಳವರೆಗೂ ತೆಗೆದುಕೊಳ್ಳುತ್ತದೆ. ಇನ್ನು 14ನೆಯ ಪ್ರಶ್ನೆ, ಟೀಯನ್ನು ಹೆಚ್ಚಾಗಿ ಕುಡಿಯುತ್ತಿದ್ದರೆ ಎಚ್ಚರ. ಎ ಪ್ರಾಸ್ಟೇಟ್ ಕ್ಯಾನ್ಸರ್, ಬಿ ಅಲ್ಸರ್ ಸಮಸ್ಯೆ, ಸಿ ಕಿಡ್ನಿ ಸಮಸ್ಯೆ, ಡಿ ಶುಗರ್ ಸಮಸ್ಯೆ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಸ್ಟೇಟ್ ಕ್ಯಾನ್ಸರ್ ಮತ್ತು ಅಲ್ಸರ್. 15ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಕಂಡುಬರುತ್ತದೆ? ಎ ಶಿಡ್ಲಘಟ್ಟ, ಬಿ ಕೋಲಾರ, ಸಿ ರಾಮನಗರ, ಡಿ ಚನ್ನಪಟ್ಟಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.